ಯಾವುದೋ ಒಂದು ಹೊಲದಲ್ಲಿ ನಮ್ದು ಮನೆ ಇದೆ, ತೋಟದಲ್ಲಿ ಮನೆ ಇದೆ ಅಂತಂದ್ರೆ ಹಾವು ಚೇಳು ಎಲ್ಲ ಅಲ್ಲಿ ಸರೀಸೃಪಗಳೆಲ್ಲ ಇರ್ತವೆ. ಸೊ ಅವು ಇದ್ದಾಗ ಮನುಷ್ಯನಿಗೆ ಒಂದು ಅಕಸ್ಮಾತ್ ಆಗಿ ಕಡಿಯುವಂತ ಚಾನ್ಸಸ್ ಇರುತ್ತೆ. ಓಕೆ, ಆ ಕಡ್ದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಲ್ವಾ? ಅಥವಾ ಅವರು ಬದುಕೋದು ತುಂಬಾ ಕಷ್ಟದ ಕೆಲಸ ಅದು. ಆ ಟೈಮಲ್ಲಿ ಡೆತ್ ರೇಟೇ ಜಾಸ್ತಿ ಇರೋದು ಅದರಲ್ಲಿ. ಓಕೆ, ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ ಇದು ಒಂದು ಮನೇಲಿ ಇಟ್ಕೋಬಹುದು. ಓಕೆ, ಯಾವ ಜಾಗದಲ್ಲಿ ಆ ಒಂದು ವಿಷ ಸರ್ಪಗಳು ಅಥವಾ ಸರೀಸೃಪಗಳು ಯಾವುದೇ ಏನೋ ಕಡಿತವಲ್ಲ, ಆ ಕಡ್ದಿದ್ದಕ್ಕೆ ಒಂದು 3 ಸ್ಪ್ರೇ ಇದನ್ನ ಸ್ಪ್ರೇ ಮಾಡಬೇಕು. ಓಕೆ, ಆ ಸ್ಪ್ರೇ ಮಾಡಿದಾಗ ಡೆತ್ ರೇಟ್ ಕಮ್ಮಿ ಆಗುತ್ತೆ. ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸಲ್ ಅಂತ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅಂತ. ಕ್ಯಾನ್ಸಲ್. ಓಕೆ, ನಮ್ಮ ಲೈಫಲ್ಲಿ ನಾವು ತುಂಬಾ ಕ್ಯಾನ್ಸಲ್ ಮಾಡಿದೀವಿ. ಮಾರ್ನಿಂಗ್ ಇಂದ ಬೆಳಗ್ಗೆ ಎದ್ದ ನಮಗೆ 2 ಆಪ್ಷನ್ಸ್ ಇರುತ್ತೆ ಸರ್. ಬೆಳಗ್ಗೆ ಎದ್ದೇಳೋದ್ರಲ್ಲಿ ನಾನು 5 ಗಂಟೆಗೆ ಎದ್ದೇಳ್ಬೇಕಾ 9 ಗಂಟೆಗೆ ಎದ್ದೇಳ್ಬೇಕಾ? ಓಕೆ, ನಾನು 5 ಗಂಟೆಗೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, 9 ಗಂಟೆಗೆ ಎದ್ದು ಬಿಡ್ತೀನಿ. ಫಸ್ಟ್ ಕ್ಯಾನ್ಸಲ್. ಊಟ ಮಾಡೋದ್ರಲ್ಲಿ 2 ಆಪ್ಷನ್ಸ್ ಇರುತ್ತೆ. ಒಂದು ಪಿಜ್ಜಾ, ಬರ್ಗರ್, ಅದು ಇದು ಮಣ್ಣು ಮಸಿ ಇರುತ್ತೆ. ಇನ್ನೊಂದ್ ಸೈಡ್ ಹಸಿ ತರಕಾರಿ, ಸೊಪ್ಪು, ಸದೆ ಎಲ್ಲ ಇರುತ್ತೆ. ನಾ ಅದ್ರಲ್ಲಿ ಇದನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅವಾಗ ಕ್ಯಾನ್ಸರ್ ಬರುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮತ್ತೇನಿದೆ ಸರ್? ಸರ್ ನಮ್ಮಲ್ಲಿ ನೋಡ್ರಿ ಒಂದೊಂದೇ, ಈಗ ಹಾರ್ಟ್ ಜ್ಯೂಸ್ ಅಂತ ಇದೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಯಾರಾದ್ರೂ ಬಳಲ್ತಾ ಇದಾರೆ ಅಂತಂದ್ರೆ, ಅವ್ರಿಗೇನಾದ್ರೂ ಆ ತರದ್ದು ಇಶ್ಯೂಸ್ಗಳಿದಾವೆ ಅಂತಂದ್ರೆ ಪ್ರಿವೆಂಟ್ ಆಗಿ ಇದನ್ನ ಬಳಕೆ ಮಾಡ್ಬೋದು. ಇದನ್ನ ತಗೊಂಡ ತಕ್ಷಣನೇ ನಿನಗೆ ಹಾರ್ಟ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಪ್ರಿವೆಂಟ್, ನಾವು ಅದನ್ನ ರಕ್ಷಣೆ ಮಾಡಬಹುದು ಇದರಿಂದ. ಓಕೆ, ಆಮೇಲೆ ಅದೇ ತರ ಇನ್ನೊಂದೇನಂತಂದ್ರೆ ನಮ್ಮಲ್ಲಿ ಫೇಸ್ ವಾಶ್ಗಳು, ಆಮೇಲೆ ಈ ಶಾಂಪೂ ನೋಡ್ರಿ, ಇಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ ಅಂತ ಇದು ಪ್ರೋಟೀನ್ ಶಾಂಪೂ ಅಂತ. ಪ್ರೋಟೀನ್ ಶಾಂಪೂ ಅಂತ ಇದು. ಪ್ರೋಟೀನ್ ಶಾಂಪೂನಾ? ಹೌದು. ಓಕೆ. ಈಗ ನೋಡಿ, ಒಂದು ಹೆಲ್ತ್ ಸ್ಪ್ರೇ ಅಂತ ಇದೆ ಸರ್. ಇದು ಒಂದು ಅದ್ಭುತ ಇದೆ. ಇದು ಒಂದು ಮಜಾ ಇರೋದ್ರಿಂದ ನಿಮಗೆ ಹೇಳಲೇಬೇಕು, ಇಂಟ್ರೆಸ್ಟ್ ಇದೆ ತುಂಬಾ. ಈಗ ಮನೇಲಿ ಇರ್ತೀವಿ ನಾವು, ಯಾವುದೋ ಒಂದು ಹೊಲದಲ್ಲಿ ನಮ್ದು ಮನೆ ಇದೆ, ತೋಟದಲ್ಲಿ ಮನೆ ಇದೆ ಅಂತಂದ್ರೆ ಹಾವು ಚೇಳು ಎಲ್ಲ ಅಲ್ಲಿ ಸರೀಸೃಪಗಳೆಲ್ಲ ಇರ್ತವೆ. ಸೊ ಅವು ಇದ್ದಾಗ ಮನುಷ್ಯನಿಗೆ ಒಂದು ಅಕಸ್ಮಾತ್ ಆಗಿ ಕಡಿಯುವಂತ ಚಾನ್ಸಸ್ ಇರುತ್ತೆ. ಓಕೆ, ಆ ಕಡ್ದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಲ್ವಾ? ಅಥವಾ ಅವರು ಬದುಕೋದು ತುಂಬಾ ಕಷ್ಟದ ಕೆಲಸ ಅದು. ಆ ಟೈಮಲ್ಲಿ ಡೆತ್ ರೇಟೇ ಜಾಸ್ತಿ ಇರೋದು ಅದರಲ್ಲಿ. ಓಕೆ, ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ ಇದು ಒಂದು ಮನೇಲಿ ಇಟ್ಕೋಬಹುದು. ಓಕೆ, ಯಾವ ಜಾಗದಲ್ಲಿ ಆ ಒಂದು ವಿಷ ಸರ್ಪಗಳು ಅಥವಾ ಸರೀಸೃಪಗಳು ಯಾವುದೇ ಏನೋ ಕಡಿತವಲ್ಲ, ಆ ಕಡ್ದಿದ್ದಕ್ಕೆ ಒಂದು 3 ಸ್ಪ್ರೇ ಇದನ್ನ ಸ್ಪ್ರೇ ಮಾಡಬೇಕು. ಓಕೆ, ಆ ಸ್ಪ್ರೇ ಮಾಡಿದಾಗ ಡೆತ್ ರೇಟ್ ಕಮ್ಮಿ ಆಗುತ್ತೆ. ಹೌದಾ? ಹೌದು. ಹಾಸ್ಪಿಟ್ಲಿಗೆ ಹೋಗೋದು ಒಂದು 5 ನಿಮಿಷ ಡಿಲೇ ಆದ್ರೂ ನಡಿಬಹುದು. ಅದನ್ನ ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಇದನ್ನ ಇಟ್ಕೊಳ್ಳೋದೇನೆ ನಾವು ಮನೆಯಲ್ಲಿ 1 ಲಕ್ಷ ರೂಪಾಯಿದ್ದು 10 ಲಕ್ಷ ರೂಪಾಯಿದ್ದು ರೇಷ್ಮೆ ಸೀರೆ ಇಡೋದಕ್ಕಿಂತನೂ ಒಂದು ಸ್ವಲ್ಪ ಅಮೌಂಟ್ ಅಫೋರ್ಡಬಲ್. ಓಕೆ, ಒಂದು 4 ದಿನ ಟೀ ಕಾಫಿ ಕುಡಿದ್ರೆ ಯಾವ್ದಾರ ದೊಡ್ಡ, ನೀವು ಹೇಳ್ದಂಗೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಹೋಗ್ಬಿಟ್ರೆ ಖರ್ಚಾಗ್ಬಿಡುತ್ತೆ. ಅಷ್ಟು ಅಮೌಂಟಲ್ಲಿ ಇಂಥವೆಲ್ಲ ತರಿಸ್ಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು 200 ಬೆರ್ರಿ ಅಂತ ಇದೆ ಸರ್ ನಮ್ಮಲ್ಲಿ. ನಮ್ಮ ಜಗತ್ತಲ್ಲಿ ಒಂದು 200 ತರದ ಬೆರ್ರಿ ಫ್ರೂಟ್ಸ್ ಗಳಿದಾವೆ ಸರ್. 200 ಟೈಪ್ಸ್ ಆಫ್ ಡಿಫರೆಂಟ್ ಬೆರ್ರಿ ಫ್ರೂಟ್ಸ್ ಇದಾವೆ. ಡಿಫರೆಂಟ್ ಎಲ್ಲ ಒಂದಕ್ಕೊಂದು ಅತ್ಯದ್ಭುತ. ಒಂದು ಹಿಮಾಲಯನ್ ಬೆರ್ರಿ ಅಂತ ಇದೆ, ಮೋದಿಜಿಯವರು ಮಾತಾಡಿದಾರೆ ಅದ್ರ ಬಗ್ಗೆ, ಸಿ ಬಕ್ತ್ರಾನ್ ಅಂತ ಹೇಳಿ. ಹಿಮಾಲಯದಲ್ಲಿ 4000 ಫೀಟ್ ಹೈಟ್ಗೆ 14,000 ಫೀಟ್ ಕೆಳಗಡೆ ಒಂದು ಬೆಳಿತಕ್ಕಂಥ ಜಾಗದಲ್ಲಿ ಬೆಳಿತಕ್ಕಂಥ ಒಂದು ಹಣ್ಣು ಹಿಮಾಲಯನ್ ಬೆರ್ರಿ ಅಂತ ಹೇಳಿ. ಆ ಹಣ್ಣು ಇದರಲ್ಲಿದೆ. ಸಪರೇಟ್ ಆಗಬೇಕು ಅಂದ್ರೆ ಸಪರೇಟ್ ಆಗು ಸಿಗುತ್ತೆ ನಮ್ಮಲ್ಲಿ. ಇದು 200 ಬೆರಿ ಅಂತ ಸರ್. ಎಲ್ಲಾ ತರದ ಸಮಸ್ಯೆಗಳು ಅಂದ್ರೆ ಉದಾಹರಣೆಗೆ ವೀಕ್ನೆಸ್, ಜನರಲ್ ವೀಕ್ನೆಸ್, ಸುಸ್ತು, ಆಯಾಸ, ಏನ್ ನಮ್ ಅನ್ಕಂತೀವಲ್ಲ ನಾವು ವೀಕ್ನೆಸ್ ಅಂತ ಏನ್ ಅನ್ಕಂತೀವಲ್ಲ, ಆ ಎಲ್ಲದಕ್ಕೂ ಇದು ಒಂದು ಕೆಲಸ ಮಾಡುತ್ತೆ. ಇದನ್ನ ಡೈರೆಕ್ಟ್ ಹಂಗೆ ಡೈರೆಕ್ಟ್ ಒಂದು 15 ml ಅನ್ನ ಒಂದು 100 ml ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಇದನ್ನ ತಗೋಬೇಕು. ಇದು 200 ಬೆರಿನ. ಇದು ಒಂಥರ ಅದ್ಭುತ ಸರ್ ಇದು. ಓಕೆ, ನಾವು ಯಾರೇ ಬಂದ್ರು ಇದನ್ನ ಬಳಕೆ ಮಾಡಿ ನೋಡ್ರಿ ಅಂತ ಹೇಳ್ತೀವಿ. ಈಗ ನಾನು ನಿಮಗೆ ನಮ್ಮ ಕಡೆಯಿಂದ ನಿಮಗೆ ಇದನ್ನು ಕೊಡ್ತೀನಿ, ಇದನ್ನ ನೀವು ಯೂಸ್ ಮಾಡ್ರಿ, ನಿಮಗೆ ಅವಾಗ ಗೊತ್ತಾಗುತ್ತೆ ಇದು ಯಾವ ರೀತಿ ಇರೋದು ಅಂತ. ಅದಾದ್ಮೇಲೆ ನೋಡ್ರಿ, ಲಿವರ್ ಇಂಪಾರ್ಟೆಂಟ್, ಲಿವರ್ ಹೆಲ್ತ್ ಅಂತ ಇದೆ ನಮ್ಮಲ್ಲಿ. ಈಗ ಯಾವುದೇ ರೋಗ ಬರ್ತಾ ಇದೆ ಅಂದ್ರೆ ಮನುಷ್ಯನಲ್ಲಿ ಡಿಟಾಕ್ಸಿಫಿಕೇಶನ್, ವಿಷ ಸಂಸ್ಕರಣೆ ಚೆನ್ನಾಗ್ ಆಗ್ತಾ ಇಲ್ಲ ಅಂತ. ಟಾಕ್ಸಿಕ್ ಕರೆಕ್ಟ್ ರಿಮೂವ್ ಆಗ್ತಾ ಇಲ್ಲ ಬಾಡಿಯಿಂದ ಅಂತ. ಓಕೆ, ಟಾಕ್ಸಿಸಿಟಿ ಜಾಸ್ತಿ ಇದೆ ಅವನ ಬಾಡಿಲಿ ಅಂತ. ಆ ಟಾಕ್ಸಿಸಿಟಿನ ಮೇಂಟೈನ್ ಮಾಡೋದು ಯಾವ್ದು ಅಂದ್ರೆ ನಮ್ ಲಿವರ್. ಭಗವಂತ ನಮಗೆ ಲಿವರ್ ಕೊಟ್ಟಿರೋದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಕಲ್ಮಶನ ಹೊರಗಡೆ ಹಾಕ್ಲಿ ಅಂತ ಅಲ್ವಾ? ಬಟ್ ನಾವೇನ್ ಮಾಡ್ತಾ ಇದೀವಿ, ಆಚೆ ಕಡೆಯಿಂದ ಕಲ್ಮಶ ಹಾಕ್ತಾ ಇದೀವಿ. ಓಕೆ, ಲಿವರ್ಗೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರೋ ಕಲ್ಮಶ ಕ್ಲೀನ್ ಮಾಡೋದೇ ಕಷ್ಟ ಆಗಿದೆ. ಅಂತದ್ ಆಚೆ ಕಡೆಯಿಂದ ಹಾಕಿರೋ ಕಲ್ಮಶ ಕ್ಲೀನ್ ಮಾಡ್ಬೇಕು ಅಂದ್ರೆ
ಬಹಳ ಕಷ್ಟ ಆಗುತ್ತೆ. ಅವಾಗ ನಾವು ಇದನ್ನೊಂದು ಲಿವರ್ ಹೆಲ್ತ್ ಅಂತ ಯೂಸ್ ಮಾಡ್ಬೋದು. ಲಿವರ್ಗೆ ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಸಪೋಸ್ ಈಗ ಲಿವರ್ಗೆ ಸಂಬಂಧಪಟ್ಟ ಯಾವ್ದಾದ್ರು ರೋಗಗಳಿದ್ರೆ, ಈಗ ನೀವು ಯಾವ್ದೋ ಒಂದು ಕಾಮಾಲಯಕ್ಕೆ ಒಂದು ಬೇರ್ ಕೊಡ್ತಿದ್ರು ಅಂತ ಹೇಳಿ, ಆ ಕಾಮಾಲಯಕ್ಕೆ ಕೊಡ್ತಕ್ಕಂಥ ಬೇರ್ ಏನೈತಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಒಂದು ಹರ್ಬ್, ಅದು ಪರ್ಟಿಕ್ಯುಲರ್ ಒಂದು ಆಯುರ್ವೇದ ಔಷಧಿ ಅದು. ಓಕೆ, ಅದು ಒಂಥರ ಈಗ ನೋಡ್ರಿ, ತುಳಸಿ ಕಟ್ಟೆ ಸುತ್ತರಿಯೋದ್ರಿಂದ, ತುಳಸಿಯಲ್ಲಿ ತಿನ್ನೋದ್ರಿಂದ ನಮಗೆ ಅದು ಒಂದು ಆರೋಗ್ಯ ಸಿಗುತ್ತೆ. ಬಟ್ ಅದನ್ನ ನಾವು ಮೂಢನಂಬಿಕೆ ಅಂತ ಮಾಡ್ತೀವೋ, ಅಥವಾ ಅದನ್ನ ಒಂದು ಪದ್ಧತಿ ಅಂತ ಮಾಡ್ತೀವೋ, ಆಚಾರ ಅಂತ ಮಾಡ್ತೀವೋ, ಒಟ್ಟು ಅದನ್ನ ಮಾಡ್ತೀವಿ. ಓಕೆ, ಅದೇ ತರ ಏನಂತಂದ್ರೆ ಅದು ಬೆಳಕಂತ ಬಂದಿರತಕ್ಕಂಥದ್ದು ಈಗ ಒಂದು ಕಾಮಾಲಯಕ ಔಷಧಿ. ಅದೇ ತರ ಇದನ್ನ ಬಳಕೆ ಮಾಡಿದ್ರಿ ಅಂತಂದ್ರೆ ಲಿವರ್, ಫ್ಯಾಟಿ ಲಿವರ್ ಆಗಿರ್ಬೋದು, ಆಮೇಲೆ ಲಿವರ್ ಸೆರಾಸಿಸ್ ಅಂತ ಆಗಿರ್ಬೋದು, ಲಿವರ್ ಅಲ್ಲಿ ಆಗ್ತಕ್ಕಂಥ ಹಲವಾರು ರೋಗಗಳಿಗೆ, ಸಮಸ್ಯೆಗಳಿಗೆ ಇದು ಒಂದು ಒಳ್ಳೆಯ ರಾಮಬಾಣ ಆಗಿ ಕೆಲಸ ಮಾಡುತ್ತೆ. ಆ ತರ ಈ ತರ ತುಂಬಾ ಇದಾವೆ ಸರ್. ಇದು ಡೈಜೆಸ್ಟಿವ್ ಅಂತ ಹೇಳಿ, ಈಗ ವಯಸ್ಸಾದ್ರೆ ಒಂದು 40 ವರ್ಷ ದಾಟ್ತು ಅಂದ್ರೆ ಡೈಜೆಷನ್ ಪ್ರಾಬ್ಲಮ್. ಓಕೆ, ಸೊ ಆ ಡೈಜೆಷನ್ ಪ್ರಾಬ್ಲಮ್ಗೆ ಇದು ಒಂದು ಒಳ್ಳೆ ಕೆಲಸ ಮಾಡುತ್ತೆ. ಇದು ಊಟಕ್ಕಿಂತ ಮುಂಚೆ ತಗೊಳ್ಳೋದ ಹೇಗೆ? ಊಟಕ್ಕಿಂತ ಮುಂಚೆ ತಗೋಬೇಕು, ಬೆಳಗ್ಗೆ ಒಂದು ಸಂಜೆ ಒಂದು ತಗೋಬೇಕು. ಸಪೋಸ್ ನಿಮಗೆ ಡೈಜೆಷನ್ ಇಶ್ಯೂಸ್ಗಳಿದ್ರೆ, ಪಚನ ಕ್ರಿಯೆ ಚೆನ್ನಾಗಿ ಆಗ್ತಾ ಇಲ್ಲ ಅಂದ್ರೆ, ಅವಾಗ ಇದು ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅವ್ರಿಗೆ. ಓಕೆ, ಸೊ ಆ ರೀತಿ. ಅದಾದ್ಮೇಲೆ ಇನ್ನೊಂದು ಕಾನ್ಸ್ಟಿಪೇಷನ್ ಕೇರ್ ಚೂರ್ಣ ಅಂತ, ಮಲಬದ್ಧತೆ ಸಮಸ್ಯೆ ತುಂಬಾ ಜನರಿಗೆ ಕಾಡ್ತಾ ಇದೆ. ಓಕೆ, ಆ ಮಲಬದ್ಧತೆಗೆ ಕಾನ್ಸ್ಟಿಪೇಷನ್ ಕೇರ್ ಚೂರ್ಣ ಅಂತ ಹೇಳಿ, ಆ ಕಾನ್ಸ್ಟಿಪೇಷನ್ಗೆ ಇದು ಒಂದು ಒಳ್ಳೆ ಕೆಲಸ ಮಾಡುತ್ತೆ. ಒಂದು ಚೂರ್ಣ ಇದು ಅಷ್ಟೇ, ಇದೇನ್ ಡೇಂಜರಸ್ ಇಲ್ಲ ಸರ್. ಇದು ಎಲ್ಲದನ್ನು 1 ತಿಂಗಳದ ಬಾಟ್ಲ್ಗಳು ಇರ್ತವೆ, ಒಂದೇ ದಿನ ಕುಡಿದ್ರು ಏನೋ ಸೈಡ್ ಎಫೆಕ್ಟ್ ಆಗಲ್ಲ. ಓಕೆ, ಜನರ ತಲೆಯಲ್ಲಿ ಏನಂದ್ರೆ ಸೈಡ್ ಎಫೆಕ್ಟ್ ಇರುತ್ತಾ, ಆ ತರ ಸೈಡ್ ಎಫೆಕ್ಟ್ ಸಾಧ್ಯನೇ ಇಲ್ಲ. ಅಲ್ಲಿ ಇದು ನೋಡಿ, ಡೈಲಿ ಸೂಪರ್ ಪ್ಲಸ್ ಡಿಟಾಕ್ಸ್ ಅಂತ ಹೇಳಿದ್ರು. ಡಿಟಾಕ್ಸ್ ಅಂದ್ರೆ ಅದೇ ಡಿಟಾಕ್ಸಿಫಿಕೇಶನ್ ಆಗ್ಲೇ ಹೇಳಿದ್ನಲ್ಲ ಅದ್ರ ಬಗ್ಗೆ. ಪ್ರೋಸ್ಟಾಕೇರ್ ಅಂತ, ಈಗ ತುಂಬಾ ಜನರಿಗೆ ಏನಂದ್ರೆ ಪ್ರೋಸ್ಟೇಟ್ ಬಾವು ಬಂದಿರುತ್ತೆ. ಒಂದ್ 45 ವರ್ಷ ದಾಟಿದ ಮೇಲೆ ಪ್ರೋಸ್ಟೇಟ್ ಬಾವು ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಆ ತರ ಏನಾದ್ರು ಬಂದಿದೆ ಅಂದ್ರೆ ಇದನ್ನೊಂದು ಪ್ರೋಸ್ಟಾಕೇರ್ ಬಳಕೆ ಮಾಡಬಹುದು. ಆಮೇಲೆ ಇದೊಂದು ಹಿಮಾಲಯನ್ ಶಿಲಾಜಿತ್ ಅಂತ, ಸೆಕ್ಷುವಲ್ ಪ್ರಾಬ್ಲಮ್ ಇರುತ್ತೆ ಎಷ್ಟೋ ಜನರಿಗೆ. ಓಕೆ, ಅಂದ್ರೆ ಲೈಂಗಿಕ ಸಮಸ್ಯೆ ತುಂಬಾ ಜನರಿಗಿದೆ. ಈಗ 35 ದಾಟಿದ ಮೇಲೆ ಬಹಳ ಜನರಿಗೆ ನಾನು ನೋಡ್ದಂಗೆ 30 ವರ್ಷಕ್ಕೆಲ್ಲ ಬಂದಿದೆ ಈ ಸಮಸ್ಯೆ. ಆ ಬರ್ತಾ ಇರೋದಕ್ಕೆ ಕಾರಣ ಏನಂದ್ರೆ ನಾವು ಸರಿಯಾಗಿರೋದನ್ನ ಊಟ ಮಾಡ್ತಾ ಇಲ್ಲ, ಮತ್ತು ಅಲ್ಲಿಗೆ ಹೋಗ್ತೀವಿ ನಾವು. ಏನು ಸರಿಯಾಗಿರೋದನ್ನ ತಗೋಬೇಕಂತ ತಗೊಳ್ತಾ ಇಲ್ಲ. ಇದೊಂದು ಹಿಮಾಲಯನ್ ಶಿಲಾಜಿತ್ ಅಂತ ಇದ್ರ ಹೆಸರು. ಇದು ಹಿಮಾಲಯದಲ್ಲಿ ಬೆಳೀತಕ್ಕಂಥ ಸಿಗ್ತಕ್ಕಂಥ ರಾ ಮೆಟೀರಿಯಲ್ ಶಿಲಾಜಿತ್. ಓಕೆ, ಇದ್ರಲ್ಲಿ ರಾನೇ ಇರುತ್ತೆ. ಇದ್ರಲ್ಲಿ ನೀವು ನೋಡ್ಬೋದು ಯಾವ ತರ ಇರುತ್ತೆ ಅಂತ ಹೇಳಿ. ಜಸ್ಟ್ ಇದನ್ನ ಬೆಳಗ್ಗೆ ಇದ್ರಲ್ಲಿ ಒಂದು ಸ್ಪೂನ್ ಕೊಟ್ಟಿರ್ತೀವಿ, ಆ ಸ್ಪೂನ್ ಇಂದ 1 ಗ್ಲಾಸ್ ಇದನ್ನ ಬಿಸಿನೀರಲ್ಲಿ ಹಾಕಿ ತಗೋಬೇಕು. ಬಿಸಿನೀರಲ್ಲಿ? ಹೌದು, ಬಿಸಿನೀರಲ್ಲಿ. ಓಕೆ, ಪಾಕೆಟ್ ಬರೀತಿದೆ. ಓಕೆ, ಒರಿಜಿನಲ್ ಸರ್ ಇದು. 60% ಫಲ್ವಿಕ್ ಆಸಿಡ್ ಇರುತ್ತೆ ಸರ್ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು, ಪ್ಯೂರ್ ಒರಿಜಿನಲ್ ಸರ್ ಇದು. ಹೌದಾ? ಓಕೆ, 1% ಕೆಮಿಕಲ್ ಇಲ್ಲ ಸರ್ ಇದರಲ್ಲಿ. ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ, ಏನಾಗಲ್ಲ ನಿಮಗೆ ಅಂತ. ಓಕೆ, ಆಮೇಲೆ ಈಗ ಇದನ್ನ ಎಷ್ಟು ಒಂದು ಗ್ಲಾಸ್ ನೀರಿಗೆ 100 ml ನೀರಿಗೆ ಇದನ್ನ 1 ಸ್ಕೂಪ್ ಇಷ್ಟು ಸಿಗುತ್ತಲ್ಲ ಅಷ್ಟೇ, ಇಷ್ಟನ್ನ ತಗೊಂಡು ಕಲಿಸ್ಬೇಕು. ಇದೆಲ್ಲ ಅದ್ರಲ್ಲಿ ಇಳಿಯುತ್ತೆ. ಇಳಿದ್ಮೇಲೆ ಅದನ್ನ ದಿನ ಬೆಳಿಗ್ಗೆ ಕುಡಿಬೇಕು. ಸ್ವಲ್ಪ ಹೀಟ್ ಆಗುತ್ತೆ, ಅಂದ್ರೆ ಈ ಟೈಮಲ್ಲಿ ಸಮ್ಮರ್ ತುಂಬಾ ಜಾಸ್ತಿ ಇರೋದ್ರಿಂದ ಹೀಟ್ ಸ್ವಲ್ಪ ಆಗುತ್ತೆ. ನೀರನ್ನ 5 ಲೀಟರ್ ಕುಡಿದ್ಬಿಟ್ರೆ ಯಾವ ರೋಗನೂ ಬರಲ್ಲ. ಓಕೆ, ಇದು ಒಂದ್ಸಲ ತಗೊಂಡ್ರೆ ಆಯ್ತಾ, ಮತ್ತೆ ತಗೋತಾ ಇರೋ ಅಂದ್ರೆ ಸರ್ ಆ ಸಮಸ್ಯೆ ಕ್ಲಿಯರ್ ಆಗೋವರೆಗೂ. ಉದಾಹರಣೆ 3 ತಿಂಗಳು ಇರುತ್ತೆ, 2 ಮಂಡಲ ಅಂತ ಹೇಳ್ತೀವಿ. 1 ಮಂಡಲ 48 ದಿನ, 2 ಮಂಡಲ ಅಂದ್ರೆ 3 ತಿಂಗಳು. 3 ತಿಂಗಳು ಕರೆಕ್ಟ್ ಆಗಿ ನಿರಂತರ ತಗೊಂಡ್ರೆ ಆ ಸಮಸ್ಯೆ ಸಾಲೂನೇ ಆಗೋಗುತ್ತೆ ಅಂತ. ಸಾಲೂನೇ ಆಗೋಗ್ಬಿಡುತ್ತೆ. ಓಕೆ, ಅದ್ಭುತ. ಸೊ ಆ ತರ. ಅದಾದ್ಮೇಲೆ ಆಕ್ಟಿವ್ ಫೈಬರ್ ಅಂತ, ಫೈಬರ್ ಅಂಶ ಇರ್ತಕ್ಕಂಥ ಫುಡ್ ಅನ್ನ ತಿನ್ಬೇಕು ಅಂತ ಹೇಳ್ತೀವಿ. ಆ ಫೈಬರ್ ಅಂದ್ರೆ ಏನ್ ಗೊತ್ತಾ, ಈಗ ನಾವು ತಿಂತಕ್ಕಂಥ ಸಿರಿಧಾನ್ಯಗಳಲ್ಲಿ ಫೈಬರ್ ಇದೆ, ರಿಚ್ ಫೈಬರ್ ಅಂತ ಹೇಳ್ತೀವಿ. ಜೋಳ ಫೈಬರ್ ಇದೆ, ರಾಗಿ ಫೈಬರ್ ಇದೆ. ಜೋಳದಲ್ಲಿರೋ ಫೈಬರ್ ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೀವಿ, ರಾಗಿಯಲ್ಲಿರೋದು ನಾನ್ ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೀವಿ. ಈ ಒಂದು ಆಕ್ಟಿವ್ ಫೈಬರ್ ಅಲ್ಲಿ ಫೈಬರ್ ಇರುತ್ತೆ, ಸಾಲ್ಯುಬಲ್ ಅಂದ್ರೆ ಬೇಗ ಕರಗುತ್ತೆ ಬಾಡಿಗೆ, ಇಮಿಡಿಯೇಟ್ ಆಗಿ ನಿಮಗೆ ಫೈಬರ್ ಸಿಗುತ್ತೆ. ಫೈಬರ್ ಚೆನ್ನಾಗಿತ್ತು ಅಂದ್ರೆ ನಾರಿನಂಶ ಚೆನ್ನಾಗಿತ್ತು ಅಂದ್ರೆ ಮಲಬದ್ಧತೆ ಸಮಸ್ಯೆಗಳು, ಆಮೇಲೆ ಡೈಜೆಸ್ಟಿವ್ ಸಮಸ್ಯೆಗಳು, ಶುಗರ್ನಂತ ಸಮಸ್ಯೆಗಳು ಬರಲ್ಲ. ಆ ಥರ ಬಂದಿರೋರು ಇದನ್ನ ಬಳಕೆ ಮಾಡಿದ್ರೆ ಫಾಸ್ಟ್ ಆಗಿ ರಿಕವರಿ ಆಗ್ಬೋದು. ಆ ಥರ ಸರ್ ತುಂಬಾ ಇದಾವೆ ಸರ್. ತುಳಸಿ ಅಂತ ಇದೆ, ಇಲ್ಲಿ ನೋಡ್ರಿ, ಗೋಲ್ಡ್ ತುಳಸಿ ಅಂತ. ಓಕೆ, ಸ್ವರ್ಣ ತುಳಸಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಬಂಗಾರದ ಪಾತ್ರೆಯಲ್ಲಿ ಕುದಿಸಿರ್ತಕ್ಕಂಥ ತುಳಸಿ ಇದು, ತುಂಬಾ ಪವರ್ಫುಲ್. ಆ ತರ. ಆಮೇಲೆ ನಮ್ಮಲ್ಲಿ ಒಂದು ಇನ್ಹೇಲರ್ ಸಿಗುತ್ತೆ,
ಇದು ನೋಡಿ ಇನ್ಹೇಲರ್ ಅಲ್ಲ, ಇದು ಏನಂತಂದ್ರೆ ಆಕ್ಸಿ ಬ್ಲೂ ಅಂತ ಹೇಳಿ, ಅಂದ್ರೆ ಎಕ್ಸರ್ಸೈಸ್ ಮಾಡೋದು, ಲಂಗ್ಸ್ಗೆ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು. ಹಾ, ರೆಸ್ಪಿರೇಟರಿ ಎಕ್ಸರ್ಸೈಸ್ ಮಷಿನ್ ಅಂತ ಇದ್ರೆ ಸರ್. ಓಕೆ. ಸೊ ಇದರಲ್ಲಿ ಇದೆ ನೋಡಿ, ರೆಸ್ಪಿರೇಟರಿ ಎಕ್ಸರ್ಸೈಸ್ ಮಷಿನ್ ಅಂತ. ಓಕೆ. ಸೊ ಈ ತರ ಸಿಗುತ್ತೆ ಸರ್. ಓಕೆ ಸರ್, ಇವೆಲ್ಲ ಎಲ್ಲಿ ತಯಾರಾಗುತ್ತೆ ಇದೆಲ್ಲ? ಸರ್ ಇದೆಲ್ಲ ತಯಾರಾಗೋದು ಪಂಜಾಬ್, ಲೂಧಿಯಾನ, ನಾಸಿಕ್, ಜೈಪುರ್ 3 ರಾಜ್ಯಗಳಲ್ಲಿ ತಯಾರಾಗುತ್ತೆ. ಇದು ನಾವೀಗ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದೀವಿ. ಸಮ್ ಡೇಸ್, ಇನ್ ಸ್ವಲ್ಪ ದಿವಸದಲ್ಲಿ ಅದು ಕೂಡ ಬರುತ್ತೆ. ಇಲ್ಲೇ ಸ್ಟಾರ್ಟ್ ಮಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈಗ ಸದ್ಯ ಅಲ್ಲಿ ನಾವು ಮಾಡ್ತೀವಿ. ಅಂದ್ರೆ ಇಲ್ಲಿ ರಾ ಮೆಟೀರಿಯಲ್ ಅಲ್ಲಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಇರೋದ್ರಿಂದ ಅಲ್ಲಿ ನಮಗೆ ಅಫೋರ್ಡೆಬಲ್, ಲೇಬರ್ ಕಮ್ಮಿ, ಎಲ್ಲಾ ರೀತಿಯಿಂದ ನಾವು ನೋಡೋದಾದ್ರೆ ನಮಗೆ ಅಲ್ಲಿ ಅನುಕೂಲ ಇರೋದ್ರಿಂದ ನಾವು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ನಮಗೆ ಇಲ್ಲಿ ಮಾಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಈಗ. ಅದು ಒಂದ್ ಸ್ವಲ್ಪ ದಿವಸದಲ್ಲಿ ಅದನ್ನು ಕೂಡ ಮಾಡ್ತೀವಿ. ಓಕೆ. ಸಾಧ್ಯತೆಗಳಿದ್ರೆ ಲುಧಿಯಾನಕ್ಕೆ ಹೋಗಿ ಒಂದು ವಿಡಿಯೋ ಮಾಡೋಣ. ಮಾತಾಡಿದ್ದೇವೆ ನಾವು ನಿಮ್ ಜೊತೆಗೆ, ಅದನ್ನ ಹೋಗೋಣ ಅಂತೇಳಿ. ಈಗ ನೀವು ಹೂ ಅಂದ್ರೆ ಈಗ ನಾವು ನಮ್ ಕಾರಲ್ಲಿ ಹೋಗ್ಬಿಡೋಣ. ಖಂಡಿತ ಸರ್, ಅದನ್ನ ವೀಕ್ಷಕರೇ ಗಮನಿಸ್ತಾ ಇರಿ. ನನಗೆ ಬಹಳ ಕುತೂಹಲ ಇದೆ, ಯಾಕಂದ್ರೆ ಇದನ್ನೆಲ್ಲ ತೋರಿಸ್ತಿದ್ವಿ. ಕೆಲವೊಬ್ಬರಿಗೆ ಎಲ್ಲಿ ತಯಾರು ಮಾಡ್ತಾರೆ, ಏನು ಮಾಡ್ತಾರೆ, ಯಾರು ಮಾಡ್ತಾರೆ, ಇವೆಲ್ಲ ಇದ್ದೇ ಇರುತ್ತೆ. ಸೊ ರಾ ಮೆಟೀರಿಯಲ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಸಾಹೇಬ್ರ ಫ್ಯಾಕ್ಟ್ರಿ ಅಲ್ಲಿದೆ. ಒಂದು ಸಲ ಖಂಡಿತ ಲುಧಿಯಾನಕ್ಕೆ ಹೋಗಿ ನಿಮಗೆ ನೇರವಾಗಿ ಫ್ಯಾಕ್ಟ್ರಿ ತೋರಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ಇನ್ನೊಂದು, ಅದು ಪ್ರೇಕ್ಷಕರಿಗೆ ಇರುತ್ತೆ, ನನಗೂ ಇರುತ್ತೆ. ಸೊ ಇವನ್ನ ತಗೊಳ್ಳೋದ್ರಿಂದ ನಮಗೇನು ಎಫೆಕ್ಟ್ ಆಗಲ್ವಾ, ಇದು ಸರ್ಟಿಫೈಡಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಹೇಗೆ ಸರ್? ಸರ್ ಇದು ಎಲ್ಲಾ ಔಷಧಿಗಳ ಮೇಲೂ ಕೂಡ ಅದ್ರದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನಾವು ಅದರಲ್ಲೇ ಎಂಟ್ರಿ ಮಾಡಿಬಿಟ್ಟಿರ್ತೀವಿ. ಓಕೆ, ಎಲ್ಲ ಸರ್ಟಿಫೈಡ್ ಇರುತ್ತೆ. ಇವತ್ತಿನ ಯುಗದಲ್ಲಿ, ಇವತ್ತಿನ ಪರಿಸ್ಥಿತಿ, ಸೋಷಿಯಲ್ ಮೀಡಿಯಾ ಯುಗದಲ್ಲಿ ವಿತೌಟ್ ಸರ್ಟಿಫಿಕೇಶನ್ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಈಚ್ ಅಂಡ್ ಎವ್ರಿಥಿಂಗ್ ಸರ್ಟಿಫೈಡ್. ಓಕೆ, ಈಚ್ ಅಂಡ್ ಎವ್ರಿಥಿಂಗ್ ನಾನು ಹೇಳ್ತಾ ಇರೋದು, ನಾಟ್ ಓನ್ಲಿ ಇದು 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 ಅಂತ ಇಲ್ಲ, ಎಲ್ಲದೂ ಕೂಡ ಸರ್ಟಿಫೈಡ್. ಓಕೆ, ಇವತ್ತಿನ ರೆಗ್ಯುಲೇಷನ್ಸ್ ಏನಿದೆ, ಇವತ್ತಿನ ರೂಲ್ಸ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ತಯಾರು ಮಾಡಿರ್ತೀವಿ. ಅದನ್ನೆಲ್ಲ ನೀವು ಖುದ್ದಾಗಿ ಬಂದು ನೋಡ್ಬೋದು. ನಮ್ಮ ಸಂಸ್ಥೆ ಸರ್ಟಿಫಿಕೇಶನ್ಸ್ ನೋಡ್ಬೋದು. ನಾವು 100% ಲೀಗಲ್ ಆಗಿದ್ದೀವಿ. ಯಾಕಂದ್ರೆ ನಮಗೆ ಆ ಧೈರ್ಯ ಇದೆ, ಆ ಒಂದು ಹೆಮ್ಮೆ ಇದೆ, ಆ ಒಂದು ಖುಷಿ ಇದೆ, ನೆಮ್ಮದಿ ಇದೆ. ಅಲ್ಲ, ಅದು ಕ್ಲಿಯರ್ ಮಾಡ್ಬೇಡ. ಯಾಕಂದ್ರೆ ಸುಮಾರು ಜನಕ್ಕೆ, ಯಾಕಂದ್ರೆ ಈಗ ನಾಯಿ ಕೊಡೆ ತರ ಎಲ್ಲೆಲ್ಲೋ ಯಾರ್ಯಾರೋ ಏನೇನೋ ಮಾರಾಟಕ್ಕೆ ಶುರುವಾಗಿ ಈ ನಂಬಿಕೆ ಸತ್ಯ ಅನ್ನೋದನ್ನೇ ಅನುಮಾನದಿಂದ ನೋಡೋ ಕಾಲ ಬಂದ್ಬಿಟ್ಟಿದೆ ಸರ್. ಹೌದು ಸರ್, ಹೌದು. ಪರಿಸ್ಥಿತಿ ನಾವೇ ಕಾರಣ ಅದಕ್ಕೆ, ಅಲ್ವಾ? ಆ ಉದ್ದೇಶಕ್ಕೆ ನಾನು ಇದನ್ನು ಕೇಳಿದೆ. ಸೊ ಎಲ್ಲವೂ ಸರ್ಟಿಫೈಡ್ ಇದೆ. ಇನ್ನೊಂದ್ಸಲ ತಿಳಿಸ್ಬಿಡೋಣ. ಸಾಹೇಬರು ಏನು ಇಷ್ಟು ಮಾತಾಡ್ತಾರಲ್ಲ, ಇವ್ರೇನು ಓದಿದ್ದೀರಿ ಅಂತ ಆಲ್ರೆಡಿ ಎಪಿಸೋಡ್ಗಳನ್ನ ನೋಡ್ಲಾರ್ದವ್ರಿಗೆ ಇದು ಗೊತ್ತಾಗ್ಲಿ. ನೀವೇನು ಓದಿದ್ದೀರಿ ಅಂತ ಅವ್ರಿಗೆ ಹೇಳ್ಬೇಡ ಸರ್. ಸರ್ ನಾನು ಡಿಪ್ಲೊಮಾ ಮಾಡಿದ್ದೀನಿ, ಬ್ಯಾಚುಲರ್ಸ್ ಮಾಡಿದ್ದೀನಿ, BASM ಅಂತ, ಬ್ಯಾಚುಲರ್ಸ್ ಇನ್ ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಅಂತ ಹೇಳಿ. ಸೊ ಇದರಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಕ್ವಾಲಿಟಿ ಇರ್ತಕ್ಕಂಥ ಡಾಕ್ಟರ್ಸ್ ಇದ್ದಾರೆ, BAMS ಮಾಡಿರ್ತಕ್ಕಂಥವ್ರು. ನೀವು ಎಲ್ಲರನ್ನು ಬಂದು ಆರಾಮಾಗಿ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡಿ ತಗೊಂಡು ಹೋಗ್ಬೋದು. ನೀವು ಮೈಸೂರಲ್ಲಿ ಬೇಕಾದ್ರೆ ಬಂದು ನಮ್ಮನ್ನ ವಿಸಿಟ್ ಮಾಡ್ಬೋದು. ಮೈಸೂರಲ್ಲಿ ಸರ್? ಮೈಸೂರಲ್ಲಿ ದೇವೇಗೌಡ ಸರ್ಕಲ್ ಅಲ್ಲಿ ಇದೆ ಸರ್ ಈಗ ರೈಟ್ ನಾವು ಯೂನಿಟ್. ಇನ್ನೊಂದು ಅದರಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಾದ್ಮೇಲೆ ರಾಣೆಬೆನ್ನೂರಲ್ಲಿ ಇದೆ. ಸೊ ಈಗ ಬೆಳಗಾವಲ್ಲಿ ಡಿಸ್ಕಷನ್ ನಡೀತಾ ಇದೆ ಮಾಡ್ಲಿಕ್ಕೆ. ಸೊ ತುಂಬಾ ಅಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಜೊತೆ ನೀವು ಸೇರಿದಾಗ ನಿಮ್ಮ ಲೈಫ್ ಚೆನ್ನಾಗಾಗತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಾಗತ್ತೆ. ಬಟ್ ನೀವು ಹೇಳೋದು, ಸೊ ಇದ್ರ ತಗೊಳ್ಳೋಕ್ಕಿಂತ ಮುಂಚೆ ನೀವು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಳಿ, ಬರ್ಲಾರ್ದಂಗೆ ನೋಡ್ಕೊಳ್ರಿ. ಹೌದು, ನಮ್ಮದನ್ನ ತಗೊಳ್ಳಿ ಅಂತ ಅಲ್ಲ. ನಾನು ಯಾರಿಗಾದ್ರೂ ಎಲ್ಲಾ ವಿಡಿಯೋನು ಬೇಕಾದ್ರೆ ಓಪನ್ ಮಾಡಿ ನೋಡಿ, ಬಂದ್ ತಗೊಂಡೋಗಿ ಅಂತ ಹೇಳಲ್ಲ. ಫಸ್ಟ್ ನಿಮ್ ಮನೇಲಿ ಸರಿ ಮಾಡ್ಕೊಳ್ಳಿ, ಸೆಕೆಂಡ್ ಬೇಕಾದ್ರೆ ನಮ್ದನ್ನ ಚೂಸ್ ಮಾಡ್ರಿ, ಥರ್ಡ್ ಅಲೋಪತಿಗೆ ಹೋಗ್ರಿ, ಇಂಗ್ಲಿಷ್ ಮೆಡಿಸಿನ್ ಥರ್ಡ್ ಹೋಗ್ರಿ, ಫಸ್ಟ್ ಹೋಗ್ಬೇಡ್ರಿ ಅಂತ ಹೇಳ್ತೀವಿ. ಓಕೆ. ಸೊ ನಂಬರ್ ಬರ್ತಾ ಇದೆ, ಒಂದಿಷ್ಟು ಪ್ರಶ್ನೆಗಳು ಅವ್ರ ಹತ್ರ ಇರ್ಬೋದು. ಸೊ ಇಲ್ಲಿ ಸುತ್ತಮುತ್ತ ಇರೋರಿಗೇನೋ ಬರ್ಬೋದು, ನಿಮ್ಮ ಹತ್ರ ತೋರಿಸ್ಬೋದು, ಡಾಕ್ಟ್ರನ್ನ ಮೀಟ್ ಮಾಡ್ಬೋದು, ನಿಮ್ಮನ್ನು ಮೀಟ್ ಮಾಡ್ಬೋದು ಅಂತಿದೆ. ಬಟ್ ಬೇರೆ ಬೇರೆ ಊರುಗಳಲ್ಲಿರೋರಿಗೆ ಅಥವಾ ವಿಡಿಯೋ ಕಾಲ್ ಮಾಡಿನೋ ಅಥವಾ ಅವ್ರ ಸಮಸ್ಯೆಗಳನ್ನ ಫೋನಲ್ಲೇ ಹೇಳ್ಕೋಬೋದು, ಅದು ನಡೆಯುತ್ತಾ? ಎಲ್ಲ ಇದೆ ಸರ್, ನಿಮಗೆ ಯಾವ ತರ ಬೇಕು ಫ್ಲೆಕ್ಸಿಬಲ್ ಆಗ್ತೀವಿ ನಾವು. ಅಂದ್ರೆ ನಿಮಗೆ ನಾವು ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ಬೇಕು ಅಂತಾನೆ ಆಸೆ ಇರೋದು ನಮಗೆ. ನಿಮಗೆ ಏನಾದ್ರೂ ಸಮಸ್ಯೆಗಳಿದ್ರೆ ನಾವು ನಿಮ್ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ ಜೊತೆಗೆ ಮಾತಾಡಿ ನಾವ್ ಇದನ್ನ ಮಾಡ್ತೀವಿ. ನೀವು ಆಮೇಲೆ ಫೋನ್ ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು. ಓಕೆ. ಇನ್ನು ನಾವು ಒಂದಿಷ್ಟು ಹೆಣ್ಮಕ್ಳದ್ದು ಮಾತಾಡಿಲ್ಲ, ಅವ್ರದ್ದು 108 ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಅದಕ್ಕೂ ಕೂಡ ನಿಮ್ಮದ್ರಲ್ಲಿ ಎಲ್ಲವೂ ಪರಿಹಾರ ಇದೆ. ಹಾ ಸರ್, ಅಲ್ವಾ? ಈಗ ನೋಡಿ ಸರ್, ಹೆಣ್ಮಕ್ಳಿಗೆ PCOD, PCOS ಪ್ರಾಬ್ಲಮ್ಸ್, ಹಾರ್ಮೋನಲ್ ಬ್ಯಾಲೆನ್ಸ್ ಪ್ರಾಬ್ಲಮ್ಸ್, ಮೆನ್ಸ್ಟ್ರುರಲ್ ಸೈಕಲ್ ಪ್ರಾಬ್ಲಮ್ಸ್, ನಮ್ಮಲ್ಲಿ ಒಂದು ಪ್ಯಾಡ್ ಇದೆ ಸರ್, ಅದ್ಭುತವಾಗಿರ್ತಕ್ಕಂಥದ್ದು.
ನಾನು ಅದನ್ನು ತೋರಿಸ್ತೀನಿ. 8 ಲೇಯರ್ ಇರ್ತಕ್ಕಂಥದ್ದು 250 ml ಕೆಪಾಸಿಟಿ, ಅದ್ರದ್ದೇ ಒಂದು ಎಪಿಸೋಡ್ ಮಾಡಬೇಕು. Okay. ಅಂತ ಒಂದು ಅದ್ಭುತವಾದ ಪ್ಯಾಡ್ ನಮ್ಮಲ್ಲಿದೆ. ಈ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಪ್ಯಾಡ್ 15 ml ವಾಟರ್ ಕೆಪಾಸಿಟಿ ಇರಲ್ಲ, ಅಂದ್ರೆ ಬ್ಲೀಡಿಂಗ್ ಕೆಪಾಸಿಟಿ ಇರಲ್ಲ. ನಮ್ದು 250 ml ಕೆಪಾಸಿಟಿ ಇದೆ. ಓಕೆ, ಆಮೇಲೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ. ಆಮೇಲೆ ತುಂಬಾ ಅಂದ್ರೆ ಅಲೋವೆರಾ ಮತ್ತೆ ಅಲೋವೆರಾ ಮತ್ತೆ ನಾವು ಇದನ್ನ ಬಾಳೆ ದಿಂಡನ್ನ ಬಳಸ್ಬಿಟ್ಟು ತಯಾರು ಮಾಡಿರ್ತಕ್ಕಂಥ ಒಂದು ಪ್ಯಾಡ್ ಇದೆ. ಅದನ್ನ 8 ಲೇಯರ್ ಪ್ಯಾಡ್ ಅಂತ ಹೇಳ್ತೀವಿ. ಅದನ್ನ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳಿಗೋಸ್ಕರ ತುಂಬಾ ಪ್ರಾಡಕ್ಟ್ಸ್, ಅಂದ್ರೆ ಹೆಚ್ಚು ಕಮ್ಮಿ ಹೇಳ್ಬೇಕು ಅಂದ್ರೆ 70% ಹೆಣ್ಮಕ್ಳ ಪ್ರಾಡಕ್ಟ್ಸ್ ಇದೆ. ಓಕೆ, ನಾವಿಲ್ಲಿ ತುಂಬ ಹಂಚ್ಕೊಂಡಿಲ್ಲ, ಒಂದಿಷ್ಟನ್ನ ಮಾತ್ರ ಉದಾಹರಣೆಗೆ ಹಂಚ್ಕೊಂಡಿದ್ದೀವಿ. ಬಿಟ್ಟರೆ ಇಲ್ಲಿ ಸಾವಿರಾರು ಇದೆ ಸಮಸ್ಯೆಗಳನ್ನ ಪರಿಹಾರ ಏನು ಅಂಥೇಳಿ ನಿಮ್ಮ ಕೈಯಲ್ಲೇ ಇದೆ. ಇದ್ರ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿಲ್ಲ, ಇವ್ರ ಕೈಯಲ್ಲಿಲ್ಲ. ಇದನ್ನು ತೊಗೊಂಡ ತಕ್ಷಣ ಬಗೆಹರಿತು ಅಂತಲ್ಲ, ಮತ್ತು ಆಹಾರ ಪದ್ಧತಿಯಲ್ಲಿ ನೀವು ಸರಿಯಾಗಿರ್ಬೇಕಾಗ್ತದೆ, ಟೈಮ್ ಮೇಂಟೈನ್ ಮಾಡಬೇಕಾಗುತ್ತೆ ಅಲ್ವಾ, ಟೆನ್ಷನ್ ಬಿಡಬೇಕಾಗುತ್ತೆ, ಮತ್ತು ನಮ್ಮ ಹೆಲ್ತಿಗೆ ಟೈಮ್ ಕೊಡಬೇಕಾಗುತ್ತೆ. ಹೌದು ಸರ್. ಅದನ್ನೆಲ್ಲ ನೋಡಿದು ಆಗಿಲ್ಲ ಅಂದರೆ ಪ್ರಶ್ನೆ ಮಾಡ್ಬೋದು. 108 ಸಮಸ್ಯೆ ನಮ್ಮಲ್ಲೇ ಇದ್ಕೊಂಡು ತೊಗೊಂಡೇರಿ ಇದು ಆಗಲಿಲ್ಲ ಅಂತ ಹೇಳಿದ್ರೆ ಕೆಟ್ಟ ಸಂದೇಶ ಹೋಗ್ತದೆ. ಆಮೇಲೆ ಪಾಪ ಸಾವಿರಾರು ಜನ ಗುಣಮುಖರಾಗಿದ್ದಾರೆ, ಅವ್ರಿಗೂ ಕೂಡ ಇದು ಆಗಬಾರ್ದು ಅನ್ನೋದು ಉದ್ದೇಶಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಕರೆಕ್ಟ್ ಆಗಿ ಬಳಕೆ ಮಾಡ್ಬೇಕು ಸರ್. ಏನ್ ನಾವು ಅನ್ಕೊಂಡಿರ್ತೀವಲ್ಲ, ಓಕೆ, ಆ ಒಂದು ಡೆಸ್ಟಿನೇಷನ್ ನಾವು ರೀಚ್ ಆಗ್ಬೇಕು ಅಂದ್ರೆ ನಾವು ಡೇ 1 ಇಂದ ಕೆಲಸ ಮಾಡಬೇಕು. ಈಗ ನಾನು ಇವತ್ತೊಂದಿನ ನಾನು ನಾನ್ ವೆಜ್ ತಿಂದ ನಡೆಯುತ್ತೆ ಅನ್ನೋದಾದ್ರೆ ನಾಳೆ ಅದು ನಡೆಯಲ್ಲ, ನಾಡಿದ್ದು ತಿಂತೀನಿ, ಅಚ್ಚೆ ನಾಡಿದ್ದು ತಿನ್ನಲ್ಲ, ಈ ತರ ಮಾಡಿದ್ರೆ ರಿಸಲ್ಟ್ ಸಿಗಲ್ಲ. ಒನ್ಸ್ ನಾವೇನಾದ್ರೂ ಅನ್ಕೊಂಡಿದೀವಿ ಅಂತಂದ್ರೆ ಅದನ್ನ ಎಂಡ್ ಆಗೋವರೆಗೂ ಅದನ್ನ ಮಾಡಬೇಕು. ಓಕೆ, ಇವು ನಮಗೆ ಬಂದಿರ್ತಕ್ಕಂಥ ಅವಾರ್ಡ್ ಸರ್. ಅವಾರ್ಡ್ ಇದು ನಮಗೆ ಇದರಲ್ಲಿ ಒಂದು ತುಂಬಾ ಇಷ್ಟ ಆಗುವಂಥದ್ದು, ಅಂದ್ರೆ ತುಂಬಾ ನಮಗೆ ವರ್ತ್ ಜಾಸ್ತಿ ಇರುವಂಥದ್ದು ಅಂತಂದ್ರೆ ಇದು ನಮಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಇಂಟರ್ನ್ಯಾಷನಲ್ ಅವಾರ್ಡ್? ಹೌದು ಸರ್. ಮಲೇಷಿಯಾದಲ್ಲಿ ಕೊಟ್ಟಿದ್ದು ಸರ್ ಇದು. ಓಕೆ, ಮಲೇಷಿಯಾದ ಸುವರ್ಣ ನ್ಯೂಸ್ ಅವ್ರದ್ದು ಕನ್ನಡ ಪ್ರಭ ಪೇಪರ್ ಮತ್ತೆ ಸುವರ್ಣ ನ್ಯೂಸ್ ಸೇರಿ ಕೊಟ್ಟರು. ಏನು ಅನ್ನಿಸ್ತು ನಿಮಗೆ ಈ ಅವಾರ್ಡ್ ಬಂದಾಗ? ತುಂಬ ಖುಷಿ ಆಯಿತು ಸರ್ ಆ ಟೈಮಲ್ಲಿ. ಯಾಕಂದರೆ ಒಬ್ಬ ಅಚೀವರಿಗೆ ಯಾರಾದರೂ ಗುರುತಿಸಿ ಹಿಂಗೆ ಮಾಡಿದಾಗ ಹಾಂ ಸರ್, ಭಾಳ ಖುಷಿ ಆಗುತ್ತೆ. ಹೌದು ಸರ್, ತುಂಬ ಖುಷಿ ಆಯಿತು. ತುಂಬ ಜನ ಬಂದಿದ್ರು ಕರ್ನಾಟಕದಿಂದ. ಒಂದು 22 ಜನರನ್ನ ಅವರು ಚೂಸ್ ಮಾಡಿ ಆ ಒಂದು ವೇದಿಕೆಯಲ್ಲಿ ಅವ್ರು ನಮಗೆ ಅವಾರ್ಡ್ ಕೊಟ್ಟರು. ಆ ಒಂದು ಕ್ಷಣ ನನ್ನ ಕೈಲಿ ಅದನ್ನ ಇವತ್ತಿಗೂ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ ಕ್ಷಣ ನಮ್ಮ ಲೈಫಲ್ಲಿ ನಡೆದು ಹೋಗ್ಬಿಡ್ತು. ನಡೆದ ಆಲ್ರೆಡಿ 2 ವರ್ಷ ಆಯ್ತು. ಈಗ ಅದು ಇನ್ನೂ ಒಂಥರ ಆ ಗುಂಗಲ್ಲೇ ಇದೀವಿ ಅನ್ನೋ ಒಂದು ಇದು ಸರ್. ಅದ್ಭುತ ಸರ್. ಅವ್ರು ನನ್ನ ಹೆಸರಲ್ಲಿ ಕೂಗಿದಾಗ ಸ್ಟೇಜ್ ಮೇಲೆ ಒಂದು ಮೈ ಜುಮ್ ಅಂತ ಒಂದು ಫೀಲ್ ಸರ್ ಅದು. ಓಕೆ, ಬಿಗ್ FM ಸರ್, ರೇಡಿಯೋದವ್ರು ಕೊಟ್ಟಿದ್ರು. ಬಿಗ್ ಇಂಪ್ಯಾಕ್ಟ್ ಅವಾರ್ಡ್ ಅಂತ. ಬಿಗ್ ಇಂಪ್ಯಾಕ್ಟ್ ಅವಾರ್ಡ್. ಓಕೆ, ಸೂಪರ್. ಈ ಥರದ್ದು ಇದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಸ್ ಎಲ್ಲ ಹಾಕಿದ್ದೀವಿ. ಬೇಕಾಗಿರೋ ಸರ್ಟಿಫಿಕೇಶನ್ಸ್ಗಳು. ಅದಾದ್ಮೇಲೆ ಈ ಎಲ್ಲ ನಾವೇನಂತಂದ್ರೆ ಸರ್, ನಾವ್ ಯಾವಾಗ್ಲೂ ನನ್ನ ಒಂದು ಸ್ವಭಾವ ಏನಂದ್ರೆ ಲೀಗಲಿ ಗುಡ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಓಕೆ, ಅವಾಗ ನಮಗೆ ಯಾವ್ದು ಸಮಸ್ಯೆ ಇಲ್ಲ. ನಾವು ಲೀಗಲಿ ಕರೆಕ್ಟ್ ಆಗಿರ್ಬೇಕು. ಬೇಕಾದ್ರಲ್ಲಿ ಏನ್ ಮಾಡ್ತೀವೋ, ಒಂದಿನ ಬೇಕಾದ್ರೆ ಉಪವಾಸ ಇರೋಣ, ಓಕೆ, ಸ್ವಲ್ಪ ಲಾಸ್ ಆಗುತ್ತೆ ಆಗ್ಲಿ, ಬಟ್ ಲೀಗಲಿ ಕರೆಕ್ಟ್ ಆಗಿರೋಣ. ನಾನು ಆಗಲ್ಲ ಅನ್ನೋದು ಆಗಲ್ಲ ಅಂದ್ಬಿಡ್ತೀನಿ. ಯಾವ್ದೋ ಕಾಂಪ್ಲಿಕೇಶನ್ಸ್ ತಗೊಂಡ್ಬಂದಿರ್ತಾರೆ, ಸರ್ ನನಗೆ ಕ್ಯಾನ್ಸರ್ ಆಗಿದೆ ಸರ್, 4th ಸ್ಟೇಜ್ 5th ಸ್ಟೇಜ್ ಹಂಗೆ ಹಿಂಗೆ ಅಂತೇಳಿ. ಇಲ್ಲ ನಮ್ಮ ಹತ್ರ ಅದಕ್ಕೆ ಆ ಥರದ ಪೇಷಂಟ್ಸ್ ನಾ ಹೆಂಗೆ ಕೊಡೋಕ್ಕಾಗತ್ತೆ? ಹೌದು, ಇತ್ತಿತ್ತಲಾಗಿ ಕ್ಯಾನ್ಸರ್ನ ಇಟ್ಕೊಂಡು ಸುಮಾರು ಜನ ಆಟ ಆಡ್ತಿದ್ದಾರೆ. ಹೌದು, ಅದನ್ನು ದಯವಿಟ್ಟು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ಆತ ನೋಡ್ರಿ ಪೇಷಂಟು ಮೊದಲನೇದು 2ನೇ ಸ್ಟೇಜು 3ನೇ ಸ್ಟೇಜು ಇತ್ತು ಅನ್ಕೊಳ್ಳೋಣ, ಇನ್ನೆಲ್ಲೋ ಬೇರೆ ಟೈಮ್ ಸ್ಪೆಂಡ್ ಮಾಡಿ ಡಾಕ್ಟರ್ ಹತ್ರ ಹೋಗೋಗಡೆ 3ನೇ 4ನೇ ಸ್ಟೇಜ್ ಹೋಗ್ಬಿಟ್ಟಿರ್ತೈತಿ. ಏನಂದ್ರೆ ಸರ್, ಇನ್ನೂ ಒಂದು ಥಿಂಕ್ ಮಾಡುವಾಗ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಬರೋದು ಇದಕ್ಕೆ ನಮಗೆ. ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸಲ್ ಅಂತ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅಂತ. ಕ್ಯಾನ್ಸಲ್. ಓಕೆ, ನಮ್ಮ ಲೈಫಲ್ಲಿ ನಾವು ತುಂಬಾ ಕ್ಯಾನ್ಸಲ್ ಮಾಡಿದೀವಿ. ಮಾರ್ನಿಂಗ್ ಇಂದ ಬೆಳಗ್ಗೆ ಎದ್ದ ನಮಗೆ 2 ಆಪ್ಷನ್ಸ್ ಇರುತ್ತೆ ಸರ್. ಬೆಳಗ್ಗೆ ಎದ್ದೇಳೋದ್ರಲ್ಲಿ ನಾನು 5 ಗಂಟೆಗೆ ಎದ್ದೇಳ್ಬೇಕಾ 9 ಗಂಟೆಗೆ ಎದ್ದೇಳ್ಬೇಕಾ? ಓಕೆ, ನಾನು 5 ಗಂಟೆಗೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, 9 ಗಂಟೆಗೆ ಎದ್ದು ಬಿಡ್ತೀನಿ. ಫಸ್ಟ್ ಕ್ಯಾನ್ಸಲ್. ಊಟ ಮಾಡೋದ್ರಲ್ಲಿ 2 ಆಪ್ಷನ್ಸ್ ಇರುತ್ತೆ. ಒಂದು ಪಿಜ್ಜಾ, ಬರ್ಗರು, ಅದು ಇದು ಮಣ್ಣು ಮಸಿ ಇರುತ್ತೆ. ಇನ್ನೊಂದ್ ಸೈಡ್ ಹಸಿ ತರಕಾರಿ, ಸೊಪ್ಪು, ಸದೆ ಎಲ್ಲ ಇರುತ್ತೆ. ನಾ ಅದ್ರಲ್ಲಿ ಇದನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅವಾಗ ಕ್ಯಾನ್ಸರ್ ಬರುತ್ತೆ. ಸರ್, ನಿಮ್ಮ ಆಫೀಸ್ ಟೈಮಿಂಗ್ ಏನು ಸರ್? ನಮ್ದು ನೀವು ಕಾಲ್ ಮಾಡೋದಾದ್ರೆ ಬೆಳಗ್ಗೆ ರಾತ್ರಿ 10 ತನಕ ಮಾಡ್ಬೋದು. ವಿಸಿಟ್ ಮಾಡೋದಾದ್ರೆ 5:30 6 o'clock ಲಾಸ್ಟ್ ಬೆಳಗ್ಗೆಯಿಂದ ಬೆಳಗ್ಗೆ 10 ಗಂಟೆಯಿಂದ. ಇದು ರಜಾ ಯಾವತ್ತಾದ್ರೂ ಇದೆಯಾ? ರಜೆ ಇಲ್ಲ ಸರ್, 365 days. ಓಕೆ ಗೆಳೆಯರೇ, ಇಷ್ಟೊತ್ತು ಕತೆ ಕೇಳಿದ್ರಿ. ನನಗಂತೂ ಭಾಳ ಖುಷಿ ಆಯಿತು ಸರ್. ಯಾಕೆ ಅಂದರೆ ಕೆಲವೊಂದಿಷ್ಟನ್ನು ನನ್ನ ಬದುಕಿನ ಬುತ್ತಿಯಲ್ಲಿ ನಿಮ್ಮ ಬೇರೆ ಬೇರೆ ಕತೆಗಳನ್ನ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಭಾಳ ಧನ್ಯವಾದ ನಿಮಗೆ. ಯಾಕೆ ಅಂತಂದರೆ ಈ ವಿಡಿಯೋ ನೋಡಿದವರು
ಬೇಕಾದಷ್ಟು ತೊಗೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಆರೋಗ್ಯ ತೊಗೊಂಡಿದ್ದಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ತೊಗೊಂಡಿದ್ದಾರೆ, ಸಂಬಂಧಗಳ ಬಗ್ಗೆ ಮಾತಾಡಿದ್ದೀವಿ, ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದ್ದೀವಿ, ಕಂಪನಿ ಹ್ಯಾಕ್ ಕಟ್ಟಬೇಕು ಅಂತ ಮಾತಾಡಿದ್ದೀವಿ, ಅದರ ಸಾಧಕ ಬಾಧಕಗಳನ್ನು ಮಾತಾಡಿದ್ದೀವಿ. ಮತ್ತು ಒಂದು 25 ವರ್ಷದ ಹುಡುಗ ಬರೀ ತರಕಾರಿ ಮಾಡಿ, ಅಮ್ಮ ತರಕಾರಿ ಮಾಡ್ತಿದ್ರು, ನೀವು ಓದಿ ಒಂದು ಇಲ್ಲಿವರೆಗೆ ಅವ್ರು ಹೇಳಿದ್ದಾರೆ. ಮೊದಲೇ ಇನ್ನೊಂದು ಸಲ ಹೇಳಿಬಿಡ್ತೀನಿ ನಿಮಗೆ, 20-25 ಕೋಟಿ ವರ್ತಿರುವಂಥ ಒಂದು ಕಂಪನಿ ಕಟ್ಟಿ ಇವತ್ತು ಆರೋಗ್ಯ ಸೇವೆ ಮಾಡ್ತಾ ಇದ್ದಾರೆ. ಅದು ಭಾಳ ಎಲ್ಲ ಕೋಟಿಗಿಂತ ಮಿಗಿಲು ಆರೋಗ್ಯ ಸೇವೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು ಗೆಳೆಯರೇ. ಆ್ಯಕ್ಚುಲಿ ಇದನ್ನು ನಾನು ಅನುಮಾನದಿಂದ ನೋಡಿದ್ದೆ. ಯಾಕೆ ಅನುಮಾನದಿಂದ ನೋಡಿದ್ವಿ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೆಂಗಪ್ಪ ಇದನ್ನು ಹೇಳ್ಬೇಕಾ ಬೇಡವಾ ಹೇಗೆ ಅಂತ. ಬಟ್ ಇಲ್ಲಿ ಬಂದು ನೋಡಿದ ಮೇಲೆ, ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ನನಗೆ ಖುಷಿಯಾಗಿ ಈ ವಿಡಿಯೋ ಮಾಡಿ ಹೇಳಿದ್ದೀನಿ. ಖಂಡಿತ ಇದು ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ, ಬಳಸ್ಬೋದು. ಆಮೇಲೆ ಬರೀ ರೋಗ ಇರೋರು ಬಳಸ್ಬೇಕು ಅನ್ನೋದು ತಪ್ಪು ಕಲ್ಪನೆ, ಅದನ್ನು ಬಿಟ್ಟಾಕಿ ನೀವು ಆರಾಮಾಗಿರೋರ್ಗೂ ಕೂಡ ಬೆಟರ್ ದೆನ್ ಕ್ಯೂರ್ ಬಳಸ್ಬೋದು ಅನ್ನೋದು ಖುಷಿಯಾಗಿ. ಸೊ ಎಲ್ಲ ಸರ್ಟಿಫೈಡ್ ಇದೆ, ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಉದಯನಕ್ಕೆ ಒಂದು ಸಲ ಭೇಟಿ ಕೊಡ್ತೀವಿ, ನೀವು ನೋಡ್ಬೋದು. ಆಮೇಲೆ ಇದರ ಅಡ್ರೆಸ್ ಎಲ್ಲವೂ ಇದೆ, ಯಾವುದೋ ಮುಚ್ಚೇನು ಇಟ್ಟಿಲ್ಲ, ಎಲ್ಲೆಲ್ಲಿ ತಯಾರಾಗಿದೆ ಅಂತ ನೀವು ಕೂಡ ವಿಸಿಟ್ ಮಾಡಿ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.